ಅನುದಿನದ ಆಹಾರ ಏಪ್ರಿಲ್ 25 ಶನಿವಾರ. ನೀತಿವಂತಿಕೆ ಮತ್ತು ಪಾಪ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 34ನೇ ವಚನ. ಪ್ರಜೆಗೆ ಧರ್ಮವು ಉನ್ನತಿ, ಅಧರ್ಮವು ಅವಮಾನ. ಒಂದು ಕಡೆ ನಮ್ಮ ದೇವರು ನಮ್ಮನ್ನು ನೀತಿವಂತರನ್ನಾಗಿ ಕರೆಯುತ್ತಾನೆ, ಮತ್ತೊಂದು ಕಡೆ ಸೈತಾನನು ನಮ್ಮನ್ನು ಪಾಪದ ಕಡೆಗೆ ಎಳೆಯುತ್ತಾನೆ. ನಾವು ನೀತಿಯ ಮಾರ್ಗದಲ್ಲಿ ನಡೆದರೆ ನಮ್ಮ ದೇವರು ಮೇಲಕ್ಕೆತ್ತಿ ಗೌರವಿಸಿ ನಮ್ಮನ್ನು ಮಹಿಮೆ ಪಡಿಸುವನು. ಆದರೆ ನಾವು ಪಾಪದ ಹಾದಿಯಲ್ಲಿ ನಡೆದರೆ ನಾವು ಅವಮಾನ ಮತ್ತು ನಿಂದೆಗೆ ಒಳಗಾಗುತ್ತೇವೆ. ನಾಶನವು ನಮ್ಮಿಂದ ದೂರವಿರುವುದಿಲ್ಲ. ಒಬ್ಬ ಬೇಟೆಗಾರನು ಹಕ್ಕಿಗಳನ್ನು ಹಿಡಿಯಲು ಬಲೆಗಳನ್ನು ಹಾಕುತ್ತಾನೆ. ಮೀನುಗಾರನು ಮೀನುಗಳನ್ನು ಹಿಡಿಯಲು ಗಾಳಕ್ಕೆ ಆಹಾರವನ್ನು ಹಾಕುತ್ತಾನೆ. ಕೋತಿಗಳನ್ನು ಹೇಗೆ ಹಿಡಿಯುತ್ತಾರೆಂದು ನಿಮಗೆ ಗೊತ್ತೇ? ಕಿರಿದಾದ ಬಾಯಿ ಇರುವ ಒಂದು ಸಣ್ಣ ಜಾಡಿಯನ್ನು ಸಿದ್ಧಪಡಿಸಲಾಗುತ್ತದೆ ಮತ್ತು ಅದರೊಳಗೆ ಬಲವಾದ ಸುವಾಸನೆಯುಳ್ಳ ಉರಿದ ಶೇಂಗಾ ಬೀಜಗಳನ್ನು ಹಾಕಲಾಗುತ್ತದೆ. ಕೋತಿಯು ಶೇಂಗಾ ಬೀಜಗಳ ವಾಸನೆಯನ್ನು ಆಘ್ರಾಣಿಸಿದಾಗ ಅದು ತನ್ನ ಕೈಯನ್ನು ಜಾಡಿಯೊಳಗೆ ಹಾಕಿ ತನಗೆ ಸಾಧ್ಯವಾದಷ್ಟು ಬೀಜಗಳನ್ನು ಮುಷ್ಟಿಯಲ್ಲಿ ಹಿಡಿಯುತ್ತದೆ. ಆದರೆ ಕೈ ತುಂಬ ಬೀಜಗಳನ್ನು ಹಿಡಿದುಕೊಂಡು ತನ್ನ ಕೈಯನ್ನು ಹೊರಗೆ ಎಳೆಯಲು ಪ್ರಯತ್ನಿಸಿದಾಗ ಅದಕ್ಕೆ ಸಾಧ್ಯವಾಗುವುದಿಲ್ಲ. ಆದರೂ ಅದು ಶೇಂಗಾ ಬೀಜಗಳನ್ನು ಬಿಟ್ಟುಕೊಡಲು ಸಿದ್ಧವಿರುವುದಿಲ್ಲ. ಅದು ಪದೇ ಪದೇ ಶ್ರಮೆ ಪಡುತ್ತಾ ಬೀಜಗಳನ್ನು ಕೈಯಲ್ಲೇ ಹಿಡಿದುಕೊಂಡು ತನ್ನ ಕೈಯನ್ನು ಹೊರತೆಗೆಯಲು ಪ್ರಯತ್ನಿಸುತ್ತದೆ. ಇಷ್ಟರಲ್ಲಿ ಬೇಟೆಗಾರರು ಕೋಲುಗಳನ್ನು ಹಿಡಿದುಕೊಂಡು ಓಡಿ ಬರುತ್ತಾರೆ. ಕೋತಿಗೆ ಅಪಾಯದ ಅರಿವಿದ್ದರೂ ಮತ್ತು ತಾನು ಸಿಕ್ಕಿಬಿದ್ದು ಏಟು ತಿನ್ನಬಹುದು ಎಂದು ಗೊತ್ತಿದ್ದರೂ ಅದು ಶೇಂಗಾ ಬೀಜಗಳನ್ನು ಬಿಡಲು ನಿರಾಕರಿಸುತ್ತದೆ. ಜಾಡಿಯಲ್ಲಿ ಸಿಕ್ಕಿ ಹಾಕಿಕೊಂಡ ಕೈಯನ್ನು ಬಿಡಿಸಿಕೊಳ್ಳಲಾಗದೆ ಕೊನೆಗೆ ಅದು ಬೇಟೆಗಾರನಿಗೆ ಸಿಕ್ಕಿ ಬೀಳುತ್ತದೆ. ಅದೇ ರೀತಿ ಇಂದು ಅನೇಕ ಜನರು ಪಾಪದ ಅಭ್ಯಾಸಗಳನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದಾರೆ. ಅವರು ಅದನ್ನು ಬಿಟ್ಟುಕೊಡಲು ಬಯಸುವುದಿಲ್ಲ. ಮೊದಲು ಅವರು ಇದು ಕೇವಲ ಒಂದು ಸಿಗರೇಟ್ ಅಷ್ಟೇ, ಅಥವಾ ಸ್ನೇಹಿತರೊಂದಿಗೆ ಸ್ವಲ್ಪ ಕುಡಿದರೆ ಏನಾಗುತ್ತದೆ, ಅಥವಾ ಒಂದೇ ಒಂದು ಸಲ ಪ್ರಯತ್ನಿಸುವುದರಲ್ಲಿ ಏನು ತಪ್ಪಿದೆ ಎಂದು ಹೇಳಬಹುದು. ಆದರೆ ಕ್ರಮೇಣ ಈ ಅಭ್ಯಾಸಗಳು ಅವರನ್ನು ಗುಲಾಮರನ್ನಾಗಿ ಮಾಡುತ್ತವೆ. ಅನೈತಿಕತೆ ಮತ್ತು ಭ್ರಷ್ಟಾಚಾರದ ಆತ್ಮಗಳು ಜನರನ್ನು ಬಂಧಿಸಿ ವಿನಾಶದ ಕಡೆಗೆ ಎಳೆಯುತ್ತವೆ. ನಮ್ಮ ಸತ್ಯವೇದವು ಹೀಗೆ ಹೇಳುತ್ತದೆ: ನಿಮ್ಮ ಪಾಪವು ನಿಮ್ಮನ್ನು ಹಿಡಿಯುವ ತನಕ ಹುಡುಕಿಕೊಂಡೇ ಬರುವುದು ಎಂದು ತಿಳಿದುಕೊಳ್ಳಿರಿ. ಅರಣ್ಯಕಾಂಡ 32ನೇ ಅಧ್ಯಾಯ 23ನೇ ವಚನ. ಅಪೊಸ್ತಲ ಪೌಲನು ಹೀಗೆ ಬರೆಯುತ್ತಾನೆ: ಕೆಲವರು ಪಾಪಕೃತ್ಯಗಳು ಪ್ರಸಿದ್ಧವಾಗಿದ್ದು ಇವರು ಇಂಥವರೆಂದು ತಿಳಿಯಪಡಿಸುತ್ತವೆ. ಬೇರೆ ಕೆಲವರ ಪಾಪಕೃತ್ಯಗಳು ಮರೆಯಾಗಿದ್ದು ಆ ತರುವಾಯ ತಿಳಿದು ಬರುತ್ತದೆ. 1 ತಿಮೋತಿ 5ನೇ ಅಧ್ಯಾಯ 24ನೇ ವಚನ. ಕೆಲವು ಕುಟುಂಬಗಳಲ್ಲಿ ಪತಿ ಪತ್ನಿಯರು ಹಠಮಾರಿತನದಿಂದ ತಮ್ಮದೇ ಆದ ಸ್ವನೀತಿಯನ್ನ ಹಿಡಿದುಕೊಂಡಿರುತ್ತಾರೆ. ಅವರು ಒಬ್ಬರಿಗೊಬ್ಬರು ಬಿಟ್ಟುಕೊಡಲು ನಿರಾಕರಿಸುತ್ತಾರೆ ಮತ್ತು ಶೇಂಗಾ ಬೀಜಗಳನ್ನು ಹಿಡಿದ ಕೋತಿಯಂತೆ ಅವರು ತಮ್ಮ ಹಠವನ್ನೇ ಹಿಡಿದು ಕುಳಿತಿರುತ್ತಾರೆ. ಇದರ ಪರಿಣಾಮವಾಗಿ ಅವರು ತಮ್ಮ ಮನೆಯ ಶಾಂತಿಯನ್ನು ಕಳೆದುಕೊಂಡು ಏಕತೆಯನ್ನು ನಾಶಪಡಿಸಿಕೊಳ್ಳುತ್ತಾರೆ. ಈ ರೀತಿಯಾಗಿ ಅನೇಕ ಕುಟುಂಬಗಳು ಒಡೆದು ಹೋಗಿವೆ. ಪ್ರವಾದಿಯಾದ ಯೆಶಾಯನು ಹೀಗೆ ಹೇಳುತ್ತಾನೆ: ಅಯ್ಯೋ,
ಆ ಕಾರ್ಯಗಳೆಂಬ ಹಗ್ಗಗಳಿಂದ ಅಪರಾಧ ದಂಡನೆಯನ್ನು ನಾವು ತಮ್ಮ ಕಡೆಗೆ ಎಳೆದುಕೊಳ್ಳುತ್ತಾರೆ. ಯೆಶಾಯ 5:18 ಪ್ರಿಯ ದೇವರ ಮಕ್ಕಳೇ, ಪಾಪವನ್ನು ಹಠದಿಂದ ಅಂಟಿಕೊಂಡಿರಬೇಡಿರಿ, ಬದಲಾಗಿ ಅದನ್ನು ಬಿಟ್ಟು ಬಿಡಿ ಮತ್ತು ಅದರಿಂದ ದೂರವಿರಿ. ನಿಮ್ಮನ್ನು ನೀವು ಸಂಪೂರ್ಣವಾಗಿ ಕರ್ತನ ಕೈಗೆ ಒಪ್ಪಿಸಿಕೊಡಿರಿ ಮತ್ತು ನಿಜವಾದ ಬಿಡುಗಡೆಯನ್ನು ಹೊಂದಿಕೊಳ್ಳಿರಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು, ಅಂಥ ಪಾಪಗಳು ನನ್ನನ್ನು ಆಳದಿರಲಿ. ಆಗ ನಾನು ತಪ್ಪಿಲ್ಲದವನಾಗಿ ಮಹಾದ್ರೋಹಕ್ಕೆ ಒಳಗಾಗುವುದಿಲ್ಲ. ಕೀರ್ತನೆ 19:13 ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ 2 ಸಮುವೇಲನು 21-22 ಅಧ್ಯಾಯಗಳು. ಸಂಜೆ ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 24-43 ದೇವರು ನಿಮ್ಮನ್ನು ಆಶೀರ್ವದಿಸಲಿ.